ಆಸ್ತಿ ತೆರಿಗೆಯಲ್ಲಿ 5% ವಿನಾಯಿತಿ ಪಡೆದು ಆಸ್ತಿ ತೆರಿಗೆಯನ್ನು ಸಾರ್ವಜನಿಕರು ತುಂಬಲು ಪ್ರೋತ್ಸಾಹ ನೀಡುವ ದಿಶೆಯಲ್ಲಿ ಹಲವು ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಕಾರವಾರ ನಗರಸಭೆ ಜನಸ್ನೇಹಿ ಕಚೇರಿಯಾಗಿ ಮಾರ್ಪಾಡಾಗಿದೆ. ಆಸ್ತಿ ತೆರಿಗೆ ಪಾವತಿ ಮಾಡುವವರಿಗೆ ಏಪ್ರಿಲ್ 1 ರಿಂದ ಏಪ್ರಿಲ್ 30 ರವರೆಗೆ 5% ವಿನಾಯಿತಿ ನೀಡಲಾಗುತ್ತಿದೆ. 5% ವಿನಾಯಿತಿ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರವಾರ ನಗರಸಭೆ ಕಚೇರಿಗೆ ಆಗಮಿಸುತ್ತಿದ್ದು, ಜನದಟ್ಟಣೆಯನ್ನ ಕಡಿಮೆ ಮಾಡಲು ಕಾರವಾರ ನಗರಸಭೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ 4 ಕೌಂಟರ್ಗಳನ್ನು ಪ್ರಾರಂಭಿಸಲಾಗಿದ್ದು, ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ 2 ಕೌಂಟರ್ಗಳನ್ನು ಪ್ರಾರಂಭಿಸಲಾಗಿದೆ. ಇದಲ್ಲದೆ ಆನ್ಲೈನ್ ಪೇಮೆಂಟ್ ಮಾಡುವವರಿಗೆ ಅನುಕೂಲ ಕಲ್ಪಿಸಲು ಆನ್ಲೈನ್ ಪೇಮೆಂಟ್ ವಿಭಾಗವನ್ನ ಕಂದಾಯ ವಿಭಾಗದಲ್ಲಿ ತೆರೆಯಲಾಗಿದೆ. ನಗರಸಭೆ ಆವರಣದಲ್ಲೇ ಬ್ಯಾಂಕ್ ಶಾಖೆಯು ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿ ಕ್ಯಾಶ್ ತುಂಬಲು ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತು ಕರಾವಳಿ ಮುಂಜಾವಿಗೆ ಮಾಹಿತಿ ನೀಡಿದ ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗೆಜ್ಜೆ, ಬಿಸಿಲು ತುಂಬಾ ಇರುವುದರಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಲ್ಲಿ ತಂಪು ನೀರು ಹಾಗೂ ಬಿಸಿ ನೀರು ಎರಡನ್ನೂ ಪಡೆಯಬಹುದಾಗಿದೆ. ಅಲ್ಲಲ್ಲಿ ಫ್ಯಾನ್ಗಳನ್ನು ಕೂಡ ಅಳವಡಿಸಲಾಗುತ್ತಿದೆ. ಜನರು 5% ವಿನಾಯಿತಿ ಲಾಭ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. 2025-26ನೇ ಸಾಲಿನ ವರ್ಷ ಪ್ರಾರಂಭ ಆದಮೇಲೆ ನಮ್ಮಲ್ಲಿ ಏಪ್ರಿಲ್ 1 ರಿಂದ 30ರವರೆಗೂ ಕೂಡ 5% ರಿಬೇಟ್ ಇರುತ್ತೆ. ಹಾಗಾಗಿ ಟ್ಯಾಕ್ಸ್ ತುಂಬಲಿಕ್ಕೆ ಜನ 5% ರಿಬೇಟನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಈಗಾಗಲೇ ನಾವು ವೈಡ್ ಪಬ್ಲಿಕೇಶನ್ ಕೊಟ್ಟಿದ್ರ ಪ್ರಕಾರ ಸಾಕಷ್ಟು ಜನ ಈಗ ಕ್ಯೂನಲ್ಲಿ ನಿಂತ್ಕೊಂಡು ತುಂಬ್ತಾ ಇದೆ. ಹೀಗಾಗಿ ಜನದಟ್ಟಣೆ ನೋಡಿಕೊಂಡು ನಾವು ಈಗಾಗಲೇ ಜನರಲ್ ಆಗಿ 4 ಕೌಂಟರ್ಗಳನ್ನ ತೆಗೆದಿದ್ದೀವಿ. 4 ಕೌಂಟರು ಜನರಲ್ಗೆ, 2 ಕೌಂಟರು ಸೀನಿಯರ್ ಸಿಟಿಜನ್ಗೆ. ಇದಾದ ಮೇಲೆ 1 ಕೌಂಟ್ರು ಆನ್ಲೈನ್ ಪೇಮೆಂಟ್ ಮಾಡಲಿವರಿಗೆ ನಮ್ಮ ಆಫೀಸ್ನಲ್ಲೇ ಇಲ್ಲಿ ನಮ್ಮ ರೆವಿನ್ಯೂ ಸೆಕ್ಷನ್ದಲ್ಲಿ ಮಾಡಿದ್ದೀವಿ. ಇದರ ಒಟ್ಟಿಗೆ ಕ್ಯಾಶ್ ತುಂಬುವಂಥವ್ರನ್ನೆಲ್ಲ ಏನಿದೆಯಲ್ಲ ಬ್ಯಾಂಕ್ ನಮ್ಮ ಆವರಣದಲ್ಲಿ ಇರೋದಂಥ ಬ್ಯಾಂಕಿಗೆ ಕೂಡ ಇದು ಮಾಡಿದ್ವಿ. ಜನದಟ್ಟಣೆ ಜಾಸ್ತಿ ಇರೋದಂಥ, ಬಿಸಿಲು ಕೂಡ ಜಾಸ್ತಿ ಇರೋದಂಥ ನೀರಿನ ವ್ಯವಸ್ಥೆನೂ ಕೂಡ ನಾವಿಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ವಿ. ಬಿಸಿನೀರಾಯಿತು, ತಣ್ಣೀರಾಯಿತು, ಹಿಂಗೆ ನಾರ್ಮಲ್ ವಾಟರ್ ಆಯಿತು, 2-3 ಥರನೂ ವ್ಯವಸ್ಥೆಯನ್ನು ನಾವು ಕೂಡ ಮಾಡಿದ್ದೀವಿ. ಕೆಲವೊಂದಿಷ್ಟು ಜನದಟ್ಟಣೆ ನೋಡಿಕೊಂಡು ನಾವು ಫ್ಯಾನ್ಗಳನ್ನು ಈಗಾಗಲೇ ಕೆಲವೊಂದಿಷ್ಟು ಫ್ಯಾನ್ಗಳು ಹಾಕಿದ್ವಿ. ಇನ್ನೂ ಕೆಲವೊಂದಿಷ್ಟು ಫ್ಯಾನ್ಗಳನ್ನ ಹಾಕುವಂಥ ವ್ಯವಸ್ಥೆನ ನಾವು ಮಾಡ್ಕೊತಾ ಇದ್ವಿ. ಜನರು ಆದಷ್ಟು ಕಾರವಾರದ ಜನತೆ ಏನೈತಲ್ಲ ಈ 5% ರಿಬೇಟದ್ದು ನಮಗೆ ಸದುಪಯೋಗ ಪಡ್ಕೋಬೇಕಂತ. ಇದಲ್ಲದೆ ರಜೆ ಸಂದರ್ಭದಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರವಾರಕ್ಕೆ ಬೀಚ್ಗೆ ಬರುತ್ತಿದ್ದು, ಎಲ್ಲೆಂದರಲ್ಲಿ ಕಸ ಎಸೆಯುವವರಿಗೆ ದಂಡ ವಿಧಿಸಲಾಗುವುದು ಎನ್ನುವ ಎಚ್ಚರಿಕೆಯನ್ನ ಅವರು ನೀಡಿದ್ದಾರೆ. ಇದಲ್ಲದೆ ಕಾರವಾರ ನಗರಸಭೆ ಕಚೇರಿಯಲ್ಲಿ ಎಲ್ಲಾ ದಿನಪತ್ರಿಕೆಗಳು ಹಾಗೂ ಪುಸ್ತಕಗಳ ಸ್ಟ್ಯಾಂಡ್ಗಳು ಕೂಡ ಲಭ್ಯಗೊಳಿಸಿದೆ. ಜನರು ತಮ್ಮ ಸಮಯ ಸದುಪಯೋಗ ಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಜೂನ್ದಲ್ಲಿ ಇದು ದಂಡ ಅಂತೇನೂ ಇರಲ್ಲ, ಎಂತ ಇರಲ್ಲ. ಆಸ್ ಯೂಶುವಲ್ ಎಷ್ಟು ಟ್ಯಾಕ್ಸ್ ಇರುತ್ತೆ ಅಷ್ಟೇ ಇರ್ತದೆ. ಜುಲೈ ನಂತರ 2% ಇಂಟ್ರೆಸ್ಟ್ ಅಂತಂದ್ರೆ ಬೀಳುವಂಥದ್ದು. ಯಾವೆಲ್ಲ ತೆರಿಗೆ ಸರ್ ಇದಕ್ಕೆ? ಇದು ಪ್ರಾಪರ್ಟಿ ಟ್ಯಾಕ್ಸ್, ಆಸ್ತಿ ತೆರಿಗೆ ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ಅದರ ಒಟ್ಟಿಗೆ ಈಗ ನಮ್ಮಲ್ಲಿ ಈಗ ರಜೆ ದಿನಗಳ ಶುರು ಆದಮೇಲೆ ಈ ಬೀಚಿಗೆ ಆಯಿತು, ಊರಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಆಯಿತು ಜಾಸ್ತಿ ಆಗೋದ್ರಿಂದ ಊರಿಂದ ಬರುವಂಥ ಜನನೂ ಜಾಸ್ತಿ ಆಗ್ತಾರೆ. ಹಾಗಾಗಿ ನಾವು ಆಲ್ರೆಡಿ ಈಗ ಪ್ಲಾಸ್ಟಿಕ್ ಕಲೆಕ್ಷನ್ ಏನು ವೇಸ್ಟ್ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ದಂಡ ಹಾಕ್ತಾಯಿದ್ದೀವಿ. ಯುರಿನೇಷನ್ಗೆ ಎಲ್ಲ ದಂಡ ಹಾಕ್ತಾಯಿದ್ದೀವಿ, ಓಪನ್ ಯುರಿನೇಷನ್ಗೆ. ಆಮೇಲೆ ಸ್ಪಿಟ್ಟಿಂಗ್ ಮಾಡೋದಕ್ಕೆಲ್ಲ ಕೂಡ ದಂಡನ ಹಾಕ್ತಾಯಿದ್ದೀವಿ. ಈಗ ಜನ ಜಾಸ್ತಿ ಈಗ ಬರ್ತಾ ಇರೋದ್ರಿಂದ ಅವರಿಗೂ ಒಂದು ತಮ್ಮ ಮಾಧ್ಯಮದಿಂದ ಅವರಿಗೆ ಒಂದು ಮೆಸೇಜ್ ಏನು ಹೋಗ್ಬೇಕಂತಂದ್ರೆ ಮುನ್ಸಿಪಾಲ್ಟಿಯಿಂದ ದಂಡಗಳನ್ನು ಹಾಕ್ತಾ ಇದ್ದಾರೆ. ಬಳಸಬೇಕಾದಂಥ ಜಾಗಗಳನ್ನು ಸರಿಯಾದ ರೀತಿಯಿಂದ ಬಳಸ್ಕೊಳ್ಳೋಂಥದ್ದು ತಪ್ಪಿದಲ್ಲಿ ನಂತರ ಮುನ್ಸಿಪಾಲ್ಟಿಯಿಂದ ದಂಡ ಹಾಕ್ತಾರಂತೇಳಿ ಒಂದು ಎಚ್ಚರಿಕೆ ಸಂದೇಶನ ಕೂಡ ತಮ್ಮ ಮಾಧ್ಯಮದಿಂದ ಹೋಗ್ಬೇಕು ಅಂತ ನಾನು
40% ಕಮಿಷನ್ ಆರೋಪಕ್ಕೆ ಸಂಬಂಧಿಸಿದಂತೆ ಕಾರವಾರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್, ಚಿತ್ರದುರ್ಗದ ಮಾಜಿ ಶಾಸಕ ತಿಪ್ಪೇರೆಡ್ಡಿ, ಚೀಫ್ ಇಂಜಿನಿಯರ್ ಎಸ್ಎಫ್ ಪಾಟೀಲ್ ಸೇರಿದಂತೆ 3 ಮೇಲೆ ವಿಶೇಷ ತನಿಖೆಗೆ ಶಿಫಾರಸು ಮಾಡಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ವರದಿಯಲ್ಲಿನ ಸಂಗತಿ ಬಗ್ಗೆ ತನಿಖೆ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ, ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಆಗ್ರಹಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅವ್ಯಾಹತವಾಗಿ ಭ್ರಷ್ಟಾಚಾರ ನಡೆದಿದ್ದು, ಬಿಜೆಪಿಗರು 40% ಕಮಿಷನ್ ಪಡೆಯುತ್ತಾರೆ ಎಂದು ರಾಜ್ಯದೆಲ್ಲೆಡೆ ಆರೋಪವಿತ್ತು. ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ಕುಲಂಕುಷ ತನಿಖೆ ಕೈಗೊಂಡು ವರದಿ ಒಪ್ಪಿಸಲು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಿತ್ತು. ಸದ್ಯ ಈ ಆಯೋಗ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ದು, ಮೇಲ್ನೋಟಕ್ಕೆ 3 ಜನರ ಮೇಲೆ ಆರೋಪ ಸಾಬೀತಾಗಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿದೆ. ಅಲ್ಲದೆ ಮಾಜಿ ಶಾಸಕ ತಿಪ್ಪೇರೆಡ್ಡಿ, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅವರ ಪ್ರಕರಣವನ್ನ ವಿಶೇಷವಾಗಿ ತನಿಖೆ ಮಾಡುವುದು ಅಗತ್ಯವಿದೆ ಹಾಗೂ 40% ಆರೋಪದ ಬಗ್ಗೆ ಸಮಗ್ರ ತನಿಖೆಗೆ ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆಗೂ ಒತ್ತಿ ಹೇಳಿರುವ ವರದಿಯನ್ನ ಸರ್ಕಾರ ಶೀಘ್ರ ಜಾರಿಗೊಳಿಸಬೇಕು ಎಂದರು. ಆಪಾದನೆ ಮಾಡಿ ತನ್ನ ಬಿಲ್ ಪಾಸ್ ಮಾಡಿಸಲಿಕ್ಕೆ 10-15% ಚೀಫ್ ಇಂಜಿನಿಯರ್ ತನ್ನ ಬಿಲ್ ಪಾಸ್ ಮಾಡಿಸಲಿಕ್ಕೆ 10-15% ಕಮಿಷನ್ ಕೇಳ್ತಾ ಇದ್ದಾರೆ. ನಾನು ಕೊಡಲಿಲ್ಲ, ಅದಕ್ಕೋಸ್ಕರ ನನ್ನ ಬಿಲ್ ಪಾಸ್ ಆಗಲಿಲ್ಲ, ಆ ಬಿಲ್ ಇಂದಿಗೂ ಪಾಸ್ ಆಗಲಿಲ್ಲ ಅಂತ ಹೇಳಿ ಅವರ ಮೇಲೆ ಆಪಾದನೆ. ಕಾರವಾರಕ್ಕೆ ವಾಪಸ್ ಕಾರವಾರದ ವಿಷಯದಲ್ಲಿ ಬರುವುದಾದರೆ, ರೂಪಾಲಿ ನಾಯ್ಕನವರು ತಾನು ಕೇಳಿದ ಪರ್ಸಂಟೇಜ್ ಕೊಡದೆ ಇದು ಈ ಫೌಂಡೇಶನ್ ಏನು ಗುದ್ದಲಿ ಪೂಜೆ ಕೂಡ ಮುಂದೂಡ್ತಿದ್ರು, ಗುದ್ದಲಿ ಪೂಜೆಯಲ್ಲಿ ಕೂಡ ತಡ ಮಾಡ್ತಿದ್ರು ಮತ್ತು ಬರ್ತಿರ್ಲಿಲ್ಲ. ಗುದ್ದಲಿ ಪೂಜೆ ಬರುವ ಮೊದಲು ಮಾಡುವ ಮೊದಲು ಅವರಿಗೆ ಕಮಿಷನ್ ಕೊಡಬೇಕಾಗಿತ್ತು ಅಂತ ಅಪನಾಯಕರು ಆರೋಪಿಸಿದ್ದಾರೆ. ಅದು ನಾವು ಬೇರೆ ಬೇರೆ ರೀತಿಯಲ್ಲಿ ಪೇಪರ್ನಲ್ಲಿ ಕೂಡ ಕೇಳಿದ್ದೇವೆ. ಯಾಕಂದ್ರೆ ಈಗ ಸರ್ಕಾರಿ ಆಸ್ಪತ್ರೆ 450 ಬೆಡ್ ಆಸ್ಪತ್ರೆ ಇಷ್ಟು ಲೇಟ್ ಆಗಬೇಕು ಕಾರಣ ಕೂಡ ಅದೇ ಅಂತ ಕೆಲವು ಪೇಪರ್ನಲ್ಲಿ ಓದಿದ್ದೇವೆ ನಾವು. ಈಗ ನೋಡುವಾಗ ಅದು ಮತ್ತು ಇದು ಟ್ಯಾಲಿ ಆಗ್ತದೆ ಅಂತ ಕಾಣ್ತಾ ಇದೆ. ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಏನು ನಾಗಮೋಹನ್ ದಾಸ್ 3 ಟಿಪ್ಪಣಿ ಹಾಕಿದ್ದಾರೆ, 3 ಜನರ ಮೇಲೆ ಆಪಾದನೆ ಹಾಕಿದ್ದಾರೆ, ಅವರು ಅದರಲ್ಲಿ ಏನು ವಿಷಯ ನಮೂದಿಸಿದ್ದಾರೆ. ಈ 3 ಕೇಸಿನ ಇದರಲ್ಲಿ ತನಿಖೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇದನ್ನು ಮತ್ತಷ್ಟು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕಂತ ಏನು ನಾಗಮೋಹನ್ ದಾಸ್ ಹೇಳಿದ್ದಾರೆ, ಅದನ್ನು ಏನು ಕೊಟ್ಟು ಗಣನೆಗೆ ತಗೊಂಡು ಸರ್ಕಾರ ಕೂಡಲೇ ಕಾರವಾರ ಶಾಸಕಿ ರೂಪಾಲಿ ನಾಯ್ಕ್, ಕಾರವಾರ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ಅಂದಿನ ಶಾಸಕಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ಮಾಜಿ ಶಾಸಕ ತಿಪ್ಪೇರೆಡ್ಡಿ ಮತ್ತೆ ಆಗ ಚೀಫ್ ಇಂಜಿನಿಯರ್ ಆಗಿದ್ದ ಎಸ್ಎಫ್ ಪಾಟೀಲ್ ಇವರ ಮೇಲೆ ವಿವರವಾದ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಕೈಗೊಳ್ಳಬೇಕಂತ ಹೇಳಿ ನಾವು ಸರ್ಕಾರವನ್ನು ಈ ವೇದಿಕೆ ಮುಖಾಂತರ ಒತ್ತಾಯಿಸಿದ್ದೇವೆ. ಕಾರವಾರ ಪಿಡಬ್ಲ್ಯೂಡಿ ಗುತ್ತಿಗೆದಾರ ಮಾಧವ್ ನಾಯಕ್, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ 40% ಕಮಿಷನ್ ಪಡೆಯುತ್ತಿರುವ ಬಗ್ಗೆ ಹಲವು ಬಾರಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದ್ರು. ಈ ಮೂಲಕ ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪವನ್ನ ರಾಜ್ಯದಲ್ಲಿ ಮೊದಲು ಕಾರವಾರದಲ್ಲಿ ಬೆಳಕಿಗೆ ತಂದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನ ಆಯೋಗಕ್ಕೂ ಒದಗಿಸಿದ್ರು. ಕಮಿಷನ್ ನೀಡದೇ ಇದ್ರೆ ರೂಪಾಲಿ ನಾಯ್ಕ್ ಗುತ್ತಿಗೆ ಪೂಜೆಯನ್ನು ವಿಳಂಬ ಮಾಡುತ್ತಿದ್ದರೆಂಬ ಹಲವಾರು ಆರೋಪಗಳಿವೆ. ಕಾರವಾರದಲ್ಲಿ 450 ಹಾಸಿಗೆ ಆಸ್ಪತ್ರೆಯ ವಿಳಂಬಕ್ಕೂ ಇದೇ ಕಾರಣ ಎಂದು ಪತ್ರಿಕೆಯಲ್ಲಿ ಓದಿದ್ದೇವೆ. ಈ ಪ್ರಕರಣವನ್ನ ನಿರ್ದಿಷ್ಟ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದರು. ಒಬ್ಬೊಬ್ಬರು ಹೇಳ್ತಾರೆ. ನಾನು ಇವರು ಒಬ್ಬೊಬ್ಬರು ಹೇಳ್ಬೇಕಾಗ್ತದೆ, ಅದು ಬೇರೆ ವಿಷಯ. ನೀವು ಏನು ಹೇಳ್ತಾ ಇದ್ದೀರಲ್ಲ, ಅದು ನನ್ನನ್ನು ಸೇರಿಸಿಕೊಂಡು ಆಗಿದೆ. ಕೋರ್ಟ್ಗೆ ಹೋಗಿ ನಾನು ಹೇಳುದು ನನಗೆ ತಿಳಿದದ್ದು ಅದು ಯಾರು ಗೊತ್ತು, ಯಾಕೆ ಯಾರು ನನ್ನ ರಿಪೋರ್ಟ್ ಇಲ್ಲಿ
ರಿಪೋರ್ಟ್ ಮಾಡದೇ ಇದ್ರೆ ನಿಮ್ಮ ಹತ್ರ ಕೇಳಿಕ್ಕೆ ನನಗೆ ದೀಪಕ್ ಯಾಕೆ ಹಾಕಲಿಲ್ಲ ನಿಮ್ಮ ಪೇಪರ್ ನಲ್ಲಿ ಅಂತ ಹೇಳಿ ಹೊಸ ಅದು ಅವರವರಿಗೆ ಇದು ನೀವು ಹಾಜರು ಮಾಡಿ ಅಣ್ಣ ಯಾರ್ಯಾರಿಗೆ ಇಂಟ್ರೆಸ್ಟ್ ಉಂಟು ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಹೇಳುವುದು ನಮ್ಮ ಧರ್ಮ. ಕಂಪಲ್ಸರಿ ಅಂತ ಹೇಳಿಲ್ಲ. ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾಧ್ಯಕ್ಷ ರಾಜೇಂದ್ರ ರಾಣೆ, ಬಾಬು ಶೇಖ್, ಸಲೀಂ ಶೇಖ್, ಮಚ್ಚೇಂದ್ರ ಮಹಾಲೆ, ಗಣಪತಿ ಕುಡ್ತಲ್ಕರ್, ಪ್ರದೀಪ್ ಬಾನಾವಳಿ ಇತರರು ಇದ್ದರು. ಅಲ್ಲ ಇದೆ ನಮ್ಮ ಹತ್ರ ಇದೆ ಅಣ್ಣ. ಅಲ್ಲ ನೋಡಿ ನೀವು ಅವರಿಗೆ ರಿಪ್ಲೈ ಕೊಡ್ತೇನೆ. ನನಗೆ ನೋಡಿ 4 ಪೇಪರ್ ಓದಿದ್ದೇನೆ ನಾನು. 10 ಪೇಪರ್ ನಲ್ಲಿ ಎಲ್ಲ ಸಾರಾಂಶದಲ್ಲಿ ಉಂಟಲ್ಲ ಈ 3 ಜನರ ಮೇಲೆ ಅವಧಾನ ಆಗಿದೆ. ನೋಡಿ ಅದು ಇದೆ, ಅದು ಅದನ್ನು ಒಪ್ಪುವುದು ನಿಂಬಿಟ್ಟದ್ದು. ನಾನು ಸರಿಯಾ ನೀವು ಸರಿಯಾ ಅಂತ ಹೇಳಿಕ್ಕೆ ಇದು ಚರ್ಚಾ ಸ್ಪರ್ಧೆನೂ ಅಲ್ಲ, ನ್ಯಾಯಾಂಗ ವ್ಯವಸ್ಥೆನೂ ಅಲ್ಲ. ಇದು 3 ಜನರು ಮಾಡಿಲ್ಲ ಅಂತ ಸರ್ಕಾರ 40% ಇಲ್ಲ ಅದನ್ನು ಪ್ರಶ್ನೆ ಮಾಡುವ ಮಾಡ್ಬೇಕು, ನಾವು ಮಾಡುದಲ್ಲ. ಅದನ್ನು ಪ್ರಶ್ನೆ ಯಾರು ನೋಡಿ ಯಾರ ದೂರು ಕೊಟ್ಟು ಯಾರೇ ಇದ್ರು ಅವ್ರು ಮಾತ್ರ ಮೆನ್ಷನ್ ಮಾಡ್ಯಾರ. ಯಾರು ಎಗ್ರೀವ್ಡ್ ಯಾರಿದ್ದಾರೆ ಅವರು ಪ್ರಶ್ನೆ ಮಾಡ್ಬೇಕು, ನಾವು ಪ್ರಶ್ನೆ ಮಾಡುದಲ್ಲ. ಈಗ ನೀವು ನೀವು ಈಗ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ನಮ್ಮ ಹತ್ರ ಹೇಳಕ್ ಬಂದಿರಲ್ಲ. ನಾವು ಹಿಂಗಿದ್ದಾಗ ನಾವು ಇದು ಸರ್ಕಾರದ ಅಂದ್ರೆ ಬಿಜೆಪಿ ಸರ್ಕಾರ ಮಾಡಿಲ್ಲ ಅನ್ನೋ ಲೆವೆಲ್ ಬರ್ದಿದ್ದಂಗೆ ಆಯ್ತಲ್ಲ. ಈಗ ಇಬ್ಬರ ಮೇಲೆ ಅಂತ ಅಂತೀರಲ್ಲ, ಇಬ್ಬರ ಮೇಲೆ 4 ರಿಪೋರ್ಟ್ ನಲ್ಲಿ ಇಬ್ಬರ ಮೇಲೆ ಅಪರಾಧ ಇದೆ. ಉಳಿದವರು ಏನಂತ ನಮ್ಗೆ ಗೊತ್ತಿಲ್ಲ. ಈಗ ನನಗೆ ತಿಳಿದ ಮಟ್ಟಿಗೆ 3 ಜನರ ಮೇಲೆ ಅಪರಾಧ ಇದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.